ನೀವು ಕಂಪ್ಲೀಟಾಗಿ ನೋಡ್ಕೊಂಡಿದ್ದೀರಾ. ಮೊನ್ನೆ ಅವ್ರು ಶನಿವಾರ ದಿನ ಜುಡಿಷಿಯಲ್ ಕಸ್ಟಡಿಗೆ ತಗೊಂಡಾಗ ಮತ್ತೆ ಅವ್ರು ಸೋಮವಾರ ಅಪ್ಲಿಕೇಶನ್ ಹಾಕಿ 2 days ತೊಗೊಂಡ್ರು. ಅದಾದಮೇಲೆ ಇನ್ವೆಸ್ಟಿಗೇಷನ್ ಸ್ವಲ್ಪ ಫರ್ದರ್ ಮತ್ತೆ ಒಂದು 3 ದಿನ ಬೇಕು ಅಂತ ಹೇಳಿದ್ರು. ನ್ಯಾಯಾಧೀಶರು ಮತ್ತೆ 1 ದಿನ ಎಕ್ಸ್ಟೆಂಡ್ ಮಾಡಿ ಫರ್ದರ್ ಮತ್ತೆ ನೀವು ಯಾವುದೇ ಕಾರಣಕ್ಕೂ ಕೇಳಬಾರ್ದು ಅಂತ ಒಂದು ಕಂಡೀಷನ್ ಮೇಲೆ 3 ದಿನ ಪೊಲೀಸ್ ಕಸ್ಟಡಿ, 2 ದಿನ ಪ್ಲಸ್ 1 ದಿನ 3 ದಿನ ಕಸ್ಟಡಿ ಕೊಟ್ಟಿದ್ರು. ಇನ್ವೆಸ್ಟಿಗೇಷನ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ನಮ್ಮ ಇನ್ವೆಸ್ಟಿಗೇಷನ್ ಮುಗಿದಿದೆ ಅಂತ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಇವತ್ತಿಂದ ಅವ್ರು ಜುಡಿಷಿಯಲ್ ಕಸ್ಟಡಿ ಇದ್ದರೆ ಪೊಲೀಸ್ ಕಸ್ಟಡಿ ಮುಕ್ತಾಯವಾಗಿದೆ. ಈಗ ಏನಿದೆ ಮುಂದಿನ ಪ್ರೊಸೀಜರ್ ಈಗ ನಾವು ನ್ಯಾಯಾಲಯದಲ್ಲಿ, ಜಿಲ್ಲಾ ನ್ಯಾಯಾಲಯದಲ್ಲಿ, ಯಾಕೆಂತಂದರೆ ಇದು ಪ್ರಿಫರೆನ್ಸ್ ಇರೋದ್ರಿಂದ ಜಿಲ್ಲಾ ನ್ಯಾಯಾಲಯದಲ್ಲಿ ಅವ್ರಿಗೆ ಬೇಲ್ ಮೂವ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ಅವ್ರಿಗೆ ಬೇಲ್ ಆಗುತ್ತೆ ಸರ್. ಆನಂತರ ತಾವು ನಮಗೆ ಮಿಕ್ಕಿ ಪೊಲೀಸರು ಮತ್ತೆ ಏನಾದರೂ ಅವಕಾಶ ಇಲ್ಲ ಸರ್. ಫಾರ್ ಯಾವುದೇ ಕಾರಣಕ್ಕೂ ಮತ್ತೆ ಕೇಳಬಾರ್ದು ಅಂತ ಅನ್ನೋದು ಮೊನ್ನೆ ಆರ್ಡರ್ ಮಾಡಿದೆ ಸರ್. ಯಾವುದೇ ಕಾರಣಕ್ಕೂ ಮತ್ತೆ ತೊಗೋಬಾರ್ದು ಅಂತ, ಯಾಕಂದರೆ 2 days ಸಾಕಂತ ಕೊಟ್ಟಿದ್ರು ಅವ್ರು ಇನ್ವೆಸ್ಟಿಗೇಷನ್ ಮಾಡಿ. ಮತ್ತಿಲ್ಲ ಸರ್ ಇನ್ನೊಂದು 2 days ಬೇಕಂದ್ರೆ 2 days ಕೊಡಲ್ಲ, 1 day ಕೊಡ್ತೀವಿ ಅಂತೇಳಿ ಇದು ಮಾಡಿದ್ರು. ಮತ್ತೆ ಯಾವುದೇ ಕಾರಣಕ್ಕೂ ತಗೋಕ್ಕೆ ಆಗಿಲ್ಲ, ಯಾಕಂದ್ರೆ ಸಾಹೇಬ್ ಕಂಡೀಷನಾಗಿ ಆಡ್ಸ್ಕೊಂಡು ಯಾವ ಬೇಲ್ ಅಪ್ಲಿಕೇಶನ್ ಸರ್ ಇವತ್ತು ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಯಾಕೆ ಬರ್ತಾರೆ ಬೇಲ್ ಆಗುತ್ತೆ ಸರ್. ಈಗ ಬಂಧನದ ಅವಧಿ 2 days ಅಲ್ಲಿ ಅವ್ರು 14 days ನ್ಯಾಯಾಲಯಕ್ಕೆ ಒಂದ್ಸಲ ಯಾವುದೇ ಆರೋಪಿನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಾಗ 14 days ಅವರು ಡೇಟ್ ಕೊಡ್ತಾರೆ. ಈಗ ಆ ಡೇಟಲ್ಲೇ 3 ದಿನ ತೊಗೊಂಡಿದ್ದಾರೆ. ಈಗ ಮತ್ತೆ ಹಿಯರಿಂಗ್ ಡೇಟ್ 24 ಇರುತ್ತೆ, ಅಷ್ಟರೊಳಗಡೆ ಆಗೋ ಸಾಧ್ಯತೆ ಸರ್. ಆಗ್ತದೆ ಅದ್ರ ಮಧ್ಯದಲ್ಲಿ ನೀವು ಬೇಲ್ ಅಪ್ಲಿಕೇಶನ್ ಅಲ್ಲಿವರೆಗೂ ಇರಬೇಕು ಅಂತೇನಿಲ್ಲ. ಈ ಬೇಲ್ ಇನ್ ಕೇಸ್ ನಾಳೆ ಆಗಲಿ ನಾಡಿದ್ದಾಗಲಿ ಯಾವತ್ತಾದ್ರು ಕೇಸ್ ಅಡ್ವಾನ್ಸ್ ಮಾಡಿಸಿ ಶೂರಿಟಿ ಕೊಟ್ಟು ಅಂತ ಬಿಡ್ತಾರೆ. ಅದು ಕಾಲ ಹಿಯರಿಂಗ್ ಡೇಟ್ ಅಷ್ಟೇ. ಇವತ್ತು ನೀವು ಬೇಲ್ ಅಪ್ಲಿಕೇಶನ್ ಆಗ್ತಾ ಇದ್ರೆ ಇವತ್ತು ಬೇಲ್ ಸಿಗೋ ವಿಶ್ವಾಸ ಇಲ್ಲ ಸರ್. ಬೇಲ್ ಇವತ್ತು ಸಿಗಲ್ಲ, ಯಾಕೆ ಅಂತಂದಿದ್ದು ನಾನು ಬೇಲೆಲ್ಲ ಸಿಗ್ತದೆ. ಈಗ ಏನಾಯ್ತು, ನಾವು ಕೋರ್ಟಿಗೆ ಫೈಲ್ ಮಾಡಬೇಕು, ನಂಬರ್ ಆಗಿ ಬರಬೇಕು, ಆಮೇಲೆ ಅದು ಪಿಗೆ ಆಫೀಸರ್ ಹೋಗಬೇಕು, ವಿಕ್ಟಿಮ್ ನೋಟಿಸ್ ಹೋಗುತ್ತೆ, ಅವ್ರ ಅಬ್ಜೆಕ್ಷನ್ಸ್ ಆಗ್ತದೆ, ಆರ್ಗ್ಯುಮೆಂಟ್ ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಸರ್. ಶಾರ್ಟ್ಲಿ ಆಗುತ್ತೆ ಸರ್, ಅದೊಂದು ಭರವಸೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.